ವೀಕ್ಷಕರೇ ನಮಸ್ಕಾರ. ವೆಲ್ಕಮ್ ಟು ವೆಲ್ ಸೀಡ್ ಕ್ಯಾಪಿಟಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಳ್ತೀನಿ. ಇವತ್ತು ಮಾರ್ಕೆಟ್ ನಲ್ಲಿ ಏನಾಯ್ತು, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ವು, ಗ್ಲೋಬಲ್ ನ್ಯೂಸ್, ಗೋಲ್ಡ್, ಡಾಲರ್, FI&DI ಡಾಟಾ ಮತ್ತು ನಾಳಿನ ಮಾರ್ಕೆಟ್ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ಬೋದು. ಸೊ ಓವರ್ ಆಲ್ ನಾಳೆದು ಮಾರ್ಕೆಟ್ ಔಟ್ಲುಕ್ ಇದೆ ನೋಡುವ. ಸೊ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ದೊಡ್ಡ ಬ್ಲಡ್ ಬಾತ್ ಅನ್ನು ನೋಡಿದ್ವಿ. ಒಂದೇ ಟ್ರೇಡಿಂಗ್ ಸೆಷನ್ ಅಲ್ಲಿ ಸುಮಾರು 8 ಲಕ್ಷ ಕೋಟಿ ವೈಪ್ ಔಟ್ ಆಗಿದೆ. ಸೆನ್ಸೆಕ್ಸ್ 1650 ಪಾಯಿಂಟ್ ಬಿದ್ದು, ಹಾಗೆ ನಿಫ್ಟಿ 516 ಪಾಯಿಂಟ್ ಡೌನ್ ಬಂದು ನಿಫ್ಟಿ ಇವಾಗ 24,000 ಲೆವೆಲ್ ಕೆಳಗೆ ಟ್ರೇಡ್ ಆಗ್ತಿದೆ. ಗ್ಲೋಬಲ್ ಮಾರ್ಕೆಟ್ ನಿಂದ ಈಗಷ್ಟೇ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಅಧಿಕೃತವಾಗಿ ಸೀಸ್ ಫೈರ್ ಅಂತ್ಯಗೊಂಡಿದೆ ಎಂದು ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರಾತ್ರಿಯೇ ಇರಾನ್ ಮೇಲೆ ಬಿಗ್ ಅಟ್ಯಾಕ್ ಮಾಡ್ತೀವಿ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಇದೊಂದು ಮೇಜರ್ ಇಂಪ್ಯಾಕ್ಟ್ ಆಗ್ಬೋದು ನಾಳಿನ ಮಾರ್ಕೆಟಿಗೆ. ವೀಕ್ಷಕರೇ, ಇನ್ನು ಸೆಕ್ಟರ್ ವೈಸ್ ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ರೆಡ್ ಅಲ್ಲಿ ಕ್ಲೋಸ್ ಆಯಿತು. ಸೊ ಎಲ್ಲ ಸೆಕ್ಟರ್ ಅಲ್ಲೂ ಒಂಥರ ಹ್ಯೂಜ್ ಸೆಲ್ ಆಫ್ ಬಂತು. ಬ್ಯಾಂಕಿಂಗ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, FMCG ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಇವತ್ತು ಫಾಲ್ ಕಂಡ್ರು. ಇನ್ನು ಟಾಪ್ ಗೈನರ್ಸ್ ನೋಡಿದ್ರೆ ನಿಫ್ಟಿ 50 ಅಲ್ಲಿ ONGC, ಬಜಾಜ್ ಆಟೋ, ಹಿಂಡಾಲ್ಕೋ, ಕೋಲ್ ಇಂಡಿಯಾ ಈ ಸ್ಟಾಕ್ಸ್ ಗಳು ಗ್ರೀನ್ ಅಲ್ಲಿ ಕ್ಲೋಸ್ ಆದ್ವಿ. ದ ಮೇನ್ ರೀಸನ್ ಯಾಕೆ ಅಂದ್ರೆ ಗ್ಲೋಬಲ್ ವಾರ್ ಭೀತಿಯಿಂದಾಗಿ ಕ್ರೂಡ್ ಆಯಿಲ್ ರೇಟ್ ಹೈಕ್ ಆದ್ರಿಂದ ಕೆಲವು ಸ್ಟಾಕ್ಸ್ ಗಳು ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸ್ ಆಯಿತು. ಇನ್ನು ಟಾಪ್ ಲೂಸರ್ಸ್ ಯಾವ್ದೆಲ್ಲ ನೋಡಿದ್ರೆ ಇಂಡಿಗೋ, ಜಿಯೋಫಿನ್, ಶ್ರೀರಾಮ್ ಫಿನ್, ಮಾರುತಿ ಹೀಗೆ ಹಲವಾರು ಸ್ಟಾಕ್ಸ್ ಗಳು ಇವತ್ತು ರೆಡ್ ಅಲ್ಲಿ ಕ್ಲೋಸ್ ಆಯಿತು. ದ ಮೈನ್ ರೀಸನ್ ಅಂದ್ರೆ ಜಿಯೋಪೊಲಿಟಿಕಲ್ ಟೆನ್ಷನ್ ಮತ್ತು ಮಾರ್ಕೆಟ್ ಸೆಂಟಿಮೆಂಟ್ ಓವರ್ ಆಲ್ ಡೌನ್ ಟ್ರೆಂಡ್ ಇದ್ದ ಕಾರಣ. ಸೊ ಓವರ್ ಆಲ್ ಶೇರ್ಸ್ ಇವತ್ತು ಹ್ಯೂಜ್ ಫಾಲ್ ಕಾಣ್ತು. ಇನ್ನು ಇವತ್ತಿನ FII ಮತ್ತು DI ಡಾಟಾ ನೋಡಿದ್ರೆ, FII ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ 1962.80 ಕೋಟಿಯಷ್ಟು ಬೈ ಮಾಡಿದ್ದಾರೆ ಇನ್ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ. ಅದೇ ರೀತಿ DI ಕೂಡ 790.16 ಕೋಟಿಯಷ್ಟು ಬೈ ಮಾಡಿದ್ದಾರೆ ಇನ್ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ. ಇದು ಓವರ್ ಆಲ್ ಗುಡ್ ನ್ಯೂಸ್ ಫಾರ್ ನಾಳಿನ ಬೈಯಿಂಗ್ ಮಾರ್ಕೆಟ್ಗೆ. ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ನೋಡೋದಾದ್ರೆ, ಗೋಲ್ಡ್ 10 ಗ್ರಾಮ್ಗೆ 1800 ರೂಪಾಯಿ ಡೌನ್ ಆಗಿ 1,44,070 ರೂಪಾಯಿ ಓಡ್ತಿದೆ. ಅದೇ ರೀತಿ ಸಿಲ್ವರ್ ಕೂಡ 7,180 ರೂಪಾಯಿ ಪರ್ ಕೆಜಿಗೆ ಕಡಿಮೆಯಾಗಿ 2,23,880 ಓಡ್ತಾ ಇದೆ. ಇನ್ನು ನಾವು ಅನಾಲಿಸಿಸ್ ಮಾಡಿದ್ರೆ, ನಿಫ್ಟಿ ಅನಾಲಿಸಿಸ್ ಮಾಡಿದ್ರೆ ಇವತ್ತು ನೋಡುವ ಒಂದು ಹ್ಯೂಜ್ ಸೆಲ್ ಆಫ್ ಅನ್ಕೊಂಡ್ವಿ ಮಾರ್ಕೆಟ್ ಅಲ್ಲಿ. ಆಫ್ಟರ್ನೂನ್ 2 ಗಂಟೆ ಮೇಲೆ ಅಂತೂ ಹ್ಯೂಜ್ ಸೆಲ್ ಆಫ್ ಆಯ್ತು ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಓವರ್ ನೆಗೆಟಿವ್ ಬಯಸ್ ಇದೆ ಮಾರ್ಕೆಟ್. ನಾಳೆ ಗ್ಯಾಪ್ ಅಪ್ ಆಗೋದು, ಗ್ಯಾಪ್ ಡೌನ್ ಆಗೋದು. ಮೇಜರ್ ಆಗಿ ನಾಳೆ ಮೋಸ್ಟ್ ಪ್ರೊಬಬಲ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ, ತುಂಬಾ ಇದೆ. ಯಾಕೆಂದ್ರೆ ಗ್ಲೋಬಲಿ ನೆಗೆಟಿವ್ ನ್ಯೂಸ್ ಇದ್ದ ಕಾರಣ ಮಾರ್ಕೆಟ್ ಡೌನ್ ಟ್ರೆಂಡ್ ಬರ್ಬೋದು. ಇನ್ ಕೇಸ್ ಡೌನ್ ಟ್ರೆಂಡ್ ಮುಂದೆ ಹೇಗೆ ಟ್ರೇಡ್ ಮಾಡುವಂತ ನೋಡುವ. ಸೊ ನಾವು ಮೊದಲು ಒನ್ ಡೇ ಟೈಮ್ ಫ್ರೇಮ್ಗೆ ಬರುವ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ನೋಡೋದಿದ್ರೆ, ಸೊ ಇವತ್ತು ಮಾರ್ಕೆಟ್ ಇಂಪಾರ್ಟೆಂಟ್ ಒಂದು ಸಪೋರ್ಟ್ ಝೋನ್ ಅಲ್ಲಿ ಕೂತಿದೆ ಮಾರ್ಕೆಟ್. ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಆದ್ರೆ, ಸೊ ನಾವೊಂದು ನಾಳೆಯಿಂದ ಹ್ಯೂಜ್ ಸೆಲ್ ಆಫ್ ಅನ್ನು ಕಾಣ್ತೀವಿ ಮಾರ್ಕೆಟ್. ಎಲ್ಲಿ ತನಕ ಸೆಲ್ ಆಫ್ ಕಾಣ್ಬೋದು ಅಂದ್ರೆ, ಸೊ ಅಪ್ ಟು ಈ ಲೆವೆಲ್ ತನಕ ಸೆಲ್ ಆಫ್ ಕಾಣ್ಬೋದು. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಒಂದು ಸಪೋರ್ಟ್ ಆಗಿದೆ ಮಾರ್ಕೆಟ್. ಸೊ ಅದು ಬಿಟ್ರೆ ನಾವು ಇನ್ನೊಂದು ನೋಡೋದಿದ್ರೆ, ಇಲ್ಲೊಂದು ಟ್ರೆಂಡ್ ಲೈನ್ ಫಾರ್ಮೇಶನ್ ಆಗಿದೆ ನೋಡಬಹುದು ಮಾರ್ಕೆಟ್. ಸೊ ನಿಫ್ಟಿ ನಾಳೆ ಈ ಟ್ರೆಂಡ್ ಲೈನ್ ಗೆ ಬಿದ್ದು ಇಲ್ಲಿಂದ ಒಂದು ಪಿಕಪ್ ಆಗಿ ರಿಕವರಿ ತಗೊಳ್ಬಹುದು ಮಾರ್ಕೆಟ್. ಅದರ್ವೈಸ್ ನಾಳೆ ಫ್ಲಾಟ್ ಓಪನ್ ಆದ್ರೆ, ಸೊ ಮಾರ್ಕೆಟ್ ಇಲ್ಲಿಂದಾನೇ ಪಿಕಪ್ ಆಗ್ಬೋದು. ಯಾಕೆಂದ್ರೆ ಆಲ್ರೆಡಿ ಮಾರ್ಕೆಟ್ ಇಲ್ಲಿಂದ ಪಿಕಪ್ ಆಗಿದೆ 1 ಟೈಮ್ಸ್, 2 ಟೈಮ್ಸ್, 3rd ಟೈಮ್ ಪಿಕಪ್ ಆಗಿದೆ. ಸೊ ಇಲ್ಲಿಂದ ಪಿಕಪ್ ಆದ್ರೆ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ 24,400 ತನಕ ಇಡಬಹುದು. ಸೊ ಅದೇ ರೀತಿ 24,600 ಇದೊಂದು ಲೆವೆಲ್ ನಿಫ್ಟಿಗೆ ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಆಗಿದೆ. ಇದು ಬ್ರೇಕ್ ಮಾಡಿದ್ರೆ ಅಂತ ಪಾಸಿಟಿವ್ ರೆಸ್ಪಾನ್ಸ್ ಮಾಡಬಹುದು ನಾವು ಮಾರ್ಕೆಟ್ ಅನ್ನು. ಸೊ ಅದೇ ರೀತಿ ಒಂದು ಇಂಪಾರ್ಟೆಂಟ್ ಮೊಮೆಂಟಮ್ ಕಂಡುಹಿಡ್ಕೊಂಡ್ರೆ ಡೈಲಿ ಇಂಟ್ರಾಡೇ ಟ್ರೇಡ್ಸ್ ಮಾಡಬಹುದು ನಾವು ಇಲ್ಲಿ. ಸೊ ಮೇಜರ್ಲಿ ಮಾರ್ಕೆಟ್ ಓವರ್ ಆಲ್ ನೋಡಿದ್ರೆ ಡೌನ್ ಟ್ರೆಂಡ್ ಮಾರ್ಕೆಟ್ ಇದೆ. ಇಂದಿನ ಮಾರ್ಕೆಟ್ ಅಪ್ಡೇಟ್ ಇಲ್ಲಿಗೆ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ಹೊಸ ಮಾರ್ಕೆಟ್ ಅಪ್ಡೇಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.